ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಅಂತ ಫೀಲ್ಡ್ ನನಗೆ ಬಂತು. ಮೊದಲನೇದಾಗಿ ಧನ್ಯವಾದಗಳನ್ನು ನಾನು ಈಗ ಜೋಶಿ ಗಲ್ಲಿಯಲ್ಲಿ ಹುಟ್ಟಿದಂಥವ್ರು ಅಂದುಕೊಂಡು ಅಂಥ ಅದ್ಭುತವಾದಂಥ ವ್ಯಕ್ತಿ ಡಾಕ್ಟರ್ ವಿಕ್ರಮ್ ಗೋಕಾಕ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಏನಿದೆಯಲ್ಲ ಆ ಮೂರ್ತಿಯನ್ನು ನಿಲ್ಲಿಸಿದೆ. ಪಾಟೀಲ್ ಪುಟ್ಟಪ್ಪನವರು ಅಧ್ಯಕ್ಷರು, ನಾನು ಕೂಡ ಅದರ ಸದಸ್ಯನಾಗಿದ್ದೆ. ಆ ಮೂರ್ತಿಯನ್ನು ನಿಲ್ಲಿಸಬೇಕಾದ್ರೆ ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಸಂತೋಷ ಆಗಿತ್ತು. ಗುರುಭುವನ ಎದುರಿಗೆ ನಿಜವಾದ ಒಬ್ಬ ಗುರು ನಿಂತಿದ್ದಾರೆ ಅಂದುಕೊಂಡು ಅನಿಸ್ತದೆ. ಆ ಗುರುವಿನ ಹೆಸರು ಮೂಲಕ ನಾವು ಕನ್ನಡಕ್ಕೆ ಒಂದು ಗೌರವವನ್ನು ತಾವು ಕೊಟ್ಟಿದ್ದೀರಿ. ಇದು ನಿಮ್ಮ ಅಭಿರುಚಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಕನ್ನಡದ ಕಾಳಜಿಯನ್ನು ತೋರಿಸಿಕೊಡ್ತದೆ ಅಂದುಕೊಂಡು ನನ್ನ ಮೊದಲಿನ ಅನಿಸಿಕೆಗಳಾಗಿದ್ದಾವೆ. ಅದರ ಬಗ್ಗೆ ನಾವು ಇನ್ನೂ ಸಾಕಷ್ಟು ತಿಳ್ಕೊಳ್ಬೇಕಾಗಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ತಿಳ್ಕೊತೇವೆ. ಏನಂದರೆ ಹಲ್ಮಡಿ ಶಾಸನ ಬಗ್ಗೆ ಹೇಳ್ತಾರೆ, 2,500 ವರ್ಷದ ಹಿಂದಿನ ಇದಕ್ಕೆ ಒಂದು ಇತಿಹಾಸ ಇದೆ. ಇವೆಲ್ಲ ಮಾತುಗಳನ್ನು ನಾವು ಪದೇ ಪದೇ ನಾವು ಕೇಳ್ತಾ ಇರ್ತೀವಿ. ಆದರೆ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂಥ ಸಾಹಿತಿಗಳು ಅಥವಾ ನಮ್ಮ ಹಾವೇರಿ ನೆಲದಿಂದ ಇಡೀ ಕರ್ನಾಟಕಕ್ಕೆ ಕೊಟ್ಟಂಥ ಸಾಹಿತ್ಯ ಏನಿದೆಯಲ್ಲ ಅದು ಬಹಳ ಅದ್ಭುತವಾದಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಬಿಚ್ಚಿ ಓದಿ ನೋಡಬೇಕಾಗ್ತದೆ. ಹಾವೇರಿ ಜಿಲ್ಲೆಯ ಸಾಹಿತಿಗಳ ಒಂದು ಕಾಂಟ್ರಿಬ್ಯೂಷನ್ ಅನ್ನು, ಅವರ ಕಾಣಿಕೆಯನ್ನು ನೀವು ನೋಡಿದರೆ ಬಹುಶಃ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಓದಬಹುದು ಅಥವಾ ತಿಳ್ಕೊಳ್ಬೋದು. ನಾವು ಬಹಳ ಹೆಮ್ಮೆಯಿಂದ ಪಡ್ಬೋದು ಅಂದ್ಕೊಂಡು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕಾದಂಬರಿ ಪ್ರಕಾರಕ್ಕೆ ಬಂದಾಗ ಗಡಗನಾಥರು ಕಾದಂಬರಿಗಳನ್ನು ಬರಕಾದ 1920 ಸುಮಾರಿಗೆ ಅವರು ಕಳೆದ ಶತಮಾನದಲ್ಲಿ ಅವರು ಕನ್ನಡ ಕಾದಂಬರಿಗಳ ಪಿತಾಮಹಕ್ಕೆ ಬಂದಾಗ ಶಾಂತಕವಿಗಳು ಒಂದು ಕಾಲದಲ್ಲಿ ಮರಾಠಿಯಲ್ಲಿ ಅವ್ರಿಗೆ ಚಾಲೆಂಜನ್ನು ಕೊಟ್ಟಾಗ ಮರಾಠಿಯಲ್ಲಿ ಪರ್ಯಾಯವಾಗಿ ಸಂಗೀತ ನಾಟಕ ಭೂಮಿಯಲ್ಲಿ ಕಟ್ಟಿಕೊಟ್ಟವರು ಶಾಂತಕವಿಗಳು. ಉಷಾಹರದ ನಾಟಕದ ಮೂಲಕ ಇಡೀ ಕರ್ನಾಟಕದಲ್ಲಿ ಸಂಚಾರ ಬಂದಾಗ ನಮ್ಮ ಮಹಾದೇವ ಪಡ್ತಾರೆ. ಬಂಡಾಯ ಸಾಹಿತ್ಯಕ್ಕೆ ಬಂದಾಗ ನಮ್ಮ ಚಂದ್ರಶೇಖರ್ ಪಾಟೀಲ್ ಸಿಗ್ತಾರೆ. ಪತ್ರಿಕೋದ್ಯಮ ಬಂದಾಗ ಪಾಟೀಲ್ ಪುಟ್ಟಪ್ಪನವರು ಸಿಗ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಬೆಳೆಸಲಿಕ್ಕಾದ ವಚನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದಂಥವ್ರು ಹಿರೇಬಂದು ಈಶ್ವರನ್ನು ಸಿಗ್ತಾರೆ ಅಂತಿಕೊಂಡು. ಅಂದರೆ ನಮ್ಮ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಟಗಳಂತೆಲ್ಲಾಗ ಈ ಪುಟಗಳಲ್ಲಿ ಬಿಟ್ಟಾಗ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಹಾವೇರಿ ನೆಲಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಮತ್ತು ಗತ್ತು ಇದೆ. ನಮ್ಮ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದಿದೆ ಅಂತ ತಿಳ್ಕೊಂಡು 200 ರೂಪಾಯಿ ಬ್ಯಾಗ್ ಸದ ನೋಡ್ರಿ, 10 ರೂಪಾಯಿ ಹೇಳ್ತಂದ್ರಿ 200 ಇಲ್ಲ 2 ಸಲ ತಗೋರಿ. ಹೆಂಗೆ ಮಾಡಿ ಮತ್ತೆ ಫಸ್ಟ್ ಬೋರ್ಡಿಗೆ ಮಾಡಕತ್ತಿದ್ದೆ 1 ರೂಪಾಯಿ ಮಾಡಿ ಇಸ್ಕಂತಲ್ಲ ನೀರು ಗಂಟೆದು ಮಾರಾಯ ತಿಳ್ಕೊಂಡೆ. 1 ರೂಪಾಯಿಗೆ ನಿಮ್ಗೆ ಪುಕ್ಕಟೆ ಕೊಡ್ತೇನೆ ನಾ ಹೂವು ಅಂತಂತಾರೆ. ಪುಕ್ಕಟೆ ಹೂ ಕೊಡ್ತೀವಿ, ಭಾರಿ ಖುಷಿ ಆಗ್ತದೆ. ಆದ್ರೆ ಒಂದು ಕಂಡೀಷನ್ ಇರ್ತದ. ಏನು ಕಂಡೀಷನು? ನಾಳೆ ಇದೇ ಹೊತ್ತಿಗೆ ಇದೇ ಗುಡಿಗೆ ಇಲ್ಲೇ ಬಂದು ನಾನು ನನ್ನ ಗಂಡನ ಜೊತೆ ಕುತ್ಕೊಂಡಿರ್ತೇನೆ. ನನ್ನ ಗಂಡನ ಇದ್ರಿಗೆ ನೀನು ನಾನು ಹೇಳ್ತಿ ಅನ್ನಬೇಕು. ಅಂದ್ರೆ ನಾನು ಪುಕ್ಕಟೆ ಹೂ ಕೊಡ್ತೇನೆ, ಪುಟ್ಟಿ ಹೂ ಕೊಡ್ತೇನೆ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಕನ್ನಡ ಸಾಹಿತ್ಯ ಕವಿ ಗಿವಿ ಎಲ್ಲ ಇರ್ತದೆ. ಹೀಗಾಗಿ ಆತನ ನಿನ್ನ ಗಂಡನ ಇದ್ರಿಗೆ ಬಂದು ನೀನೇ ನಾನು ಹೇಳ್ತಿ ಅಂತ ನಾನು ಹೇಳ್ತೇನೆ ಅಂತಿಗಳು. ಅಂದರೆ ಭಾಷೆಯಲ್ಲಿ ಹೆಂಗೆ ಬಳಸ್ಬೇಕು ಅಂತ ಮರ್ದಿವ್ಸ ಬರ್ತಾನೆ. ಯಾಕಿನ್ನು ಎಲ್ಲ ರೆಡಿಯಾಗಿ ಕೂತ್ಕೊಂಡಿರ್ತಾನೆ, ಇವನು ಬರ್ತಾನೆ, ಬದುಕದ ಅವಳಿಗೆ ನಿಲ್ತಾನೆ. ನಿಂತ್ಕದ ನೀನು ನನ್ನ ಹೆಂಡತಿ, ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ. ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ, ಕೂಡಿಕದ ನಾನು ಜಾತ್ರೆ ಹೋಗಿ ಬತ್ತಿ ಏನು ಅಂತ ಕೇಳ. ನೀನು ನನ್ನ ಹೆಂಡತಿ, ಮನೆಗದವ್ರ ಹಾಕಿ, ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ, ಎಲ್ಲರೂ ಕೂಡ ಜಾತ್ರೆಗೆ ಹೋಗಿ ಬರ್ತೀವಿ ಏನು ಕುಟ್ಟಿ ಎತ್ತಿ ಅವ್ನಿಗೆ ಹೂ ಕೊಟ್ಟು ನಮಸ್ಕಾರ ಮಾಡ್ತಾಯಪ್ಪ. ನಿನ್ನ ಭಾಷಾ ಸೊಗಡು ಹೆಂಗಿದೆ ಅಂದರೆ ಅಂತ ಕನ್ನಡ ಭಾಷೆಯನ್ನು ಹೆಂಗೆ ಬಳಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಆಮೇಲೆ ಕವಿತೆಯ ವಾಚನ ಬಗ್ಗೆ ಎಲ್ಲ ಇದೆ, ಕಾಗದ ಬಗ್ಗೆ ಇದೆ, ಎಲ್ಲ ಹೇಳಿದೆ. ಹಂಗಾಗಿ ನಾನು ಹೆಂಗೆ ಕವಿತೆ ಓದ್ತೇನೆ ಅಂದುಕೊಂಡು ನಿಮ್ಮ ಮನಸ್ಸಿನಾಗೂ ಇರ್ಬೋದು. ಅದಕ್ಕಾಗಿ ಒಂದು ಕವಿತೆಯನ್ನು ನಿಮ್ಮೆದುರಿಗೆ ವಾಚನ ಮಾಡಿರ್ತೀನಿ. ಎಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿದೆ ಅಂತಂದರೆ, ಗೌರಿ ಲಂಕೇಶ್ ಅವರು ಸತ್ತಾಗ ಅವರನ್ನು ಮುಗಿಬೇಕಾದ್ರೆ ಎಲ್ಲರೂ ಎದ್ದು ನಿಂತಾಗ ಕಟ್ಟತೇವು ನಾವು ಕಟ್ಟತೇವು ಅಂತ ಒಂದು ಕ್ರಾಂತಿ ಗೀತೆಯನ್ನು ಹಾಡಿದ್ರು. ಅದು ಟಿ ವಿಯಲ್ಲಿ ಕೂಡ ನಾನು ನೋಡಿದ್ದೆ ಅಂತಿಕೊಂಡು. ಅಂತಂದರೆ ಅದಕ್ಕೊಂದು ಮಹತ್ವ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರೆ ಈ ಹಾಡಂತಾರೆ, ಎಲ್ಲಿಯಾದರೂ ಚಳವಳಿ ಮಾಡಿದರೆ ಹೇಳ್ತಾರೆ, ಜೈಲಿಗೆ ಹೋದರೆ ಜೈಲಿನಲ್ಲಿ ಕೂತ್ಕೊಂಡು ಕೂಡ ಈ ಹಾಡನ್ನು ಹೇಳ್ತಾರೆ. ಅಂಥ ಕವಿತೆಯನ್ನು ನಾನು ಬಂದಿದ್ದೇನೆ. ಆ ಕವಿತೆ ಇಂಗ್ಲೇ ಮಾರ್ಗ ಅಂತ ಒಂದು ಫಿಲ್ಮು ಕೂಡ ಬಂದಿದೆ. ಇಲ್ಲೂ ಕೂಡ ಸಾಕಷ್ಟು ತಮ್ಮ ಕಿವಿಗೆ ಅದು ಬಿದ್ದಿರ್ಬೋದು ಅಂತಿಕೊಂಡು. ಅದಕ್ಕೆ ಕಾವ್ಯವಾಚನವನ್ನು ಹೆಂಗೆ ಮಾಡಬೇಕು ಅನ್ನೋದಕ್ಕೆ
ಒಂದು ಮಾದರಿಯನ್ನು ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗಿಂತ ಚೆನ್ನಾಗೇ ತಾವು ಓದ್ತಾನೂ ಇರ್ಬೋದು, ಆದರೆ ಈ ಕವಿತೆಯನ್ನು ಓದಿಕಾದ ನಾನು ವಿದಾಯವನ್ನು ಹೇಳ್ತಾ ಇದ್ದೇನೆ. ಕವಿತೆ ಹೆಸರು ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟುತ್ತೇವೆ. ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟುತ್ತೇವೆ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವೆ. ನಾವು ಕನಸು ಕಟ್ಟುತ್ತೇವೆ, ನಾವು ಮನಸ್ಸು ಕಟ್ಟುತ್ತೇವೆ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವೆ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವೆ. 100 ಮನಸ್ಸಿನ ಕೋಟಿ ಕನಸಿನ ಹಾಡ ಕಟ್ಟುತ್ತೇವೆ. ನಾವು ಕಟ್ಟೆ ಕಟ್ಟುತ್ತೇವೆ, ನಾವು ಕಟ್ಟೆ ಕಟ್ಟುತ್ತೇವೆ. ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟುತ್ತೇವೆ. ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟುತ್ತೇವೆ. ಕುಲವೆಲ್ಲದ ಮನುಕುಲವ ನಾವು ಕಟ್ಟುತ್ತೇವೆ, ನಾವು ನಾಡ ಕಟ್ಟುತ್ತೇವೆ. ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟುತ್ತೇವೆ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವೆ. ನಾವು ಕನಸು ಕಟ್ಟುತ್ತೇವೆ, ನಾವು ಮನಸ್ಸು ಕಟ್ಟುತ್ತೇವೆ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವೆ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವೆ. ರಕ್ತಗಾಲಿನ ನಮ್ಮ ಪಾಲಿನ ಹಾಡ ಬರೆಯುತ್ತೇವೆ, ನೆಲಕ ಹಾಡ ಬರೆಯುತ್ತೇವೆ. ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟುತ್ತೇವೆ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವೆ. ನಾವು ಮನಸ್ಸು ಕಟ್ಟುತ್ತೇವೆ, ನಾವು ಕನಸು ಕಟ್ಟುತ್ತೇವೆ.